ಹೆಲೋ ಎವ್ರಿವನ್. ಇವತ್ತು ನಾವು ಸೆಕೆಂಡ್ ಪಿ ಯು ಸಿ ರಿಲೇಟೆಡ್ ಬ್ಲೂ ಪ್ರಿಂಟನ್ನು ನೋಡೋಣ. 2025-26 ಸೆಕೆಂಡ್ ಪಿ ಯು ಸಿ ಬ್ಲೂ ಪ್ರಿಂಟ್ ಎಕನಾಮಿಕ್ಸ್ ಸಬ್ಜೆಕ್ಟ್ ಇದನ್ನು ಇಲ್ಲಿ ನೋಡೋಣ. ಸೊ ಫಸ್ಟ್ ಇಲ್ಲಿ ನಾವು ಎಷ್ಟು ಲೆಸನ್ನು ನಮಗಿಲ್ಲಿ ಎಕನಾಮಿಕ್ಸ್ನಲ್ಲಿ 2 ಸಬ್ಜೆಕ್ಟನ್ನು ನಾವಿಲ್ಲಿ ಕಾಣಲಾಗ್ತದೆ. ಒಂದು ಮೈಕ್ರೋ ಎಕನಾಮಿಕ್ಸ್, ಇನ್ನೊಂದು ಮ್ಯಾಕ್ರೋ ಎಕನಾಮಿಕ್ಸ್ ಅಂತೇಳಿ 2 ಸಬ್ಜೆಕ್ಟನ್ನು ನಾವಿಲ್ಲಿ ಕಾಣ್ತೀವಿ. ಸೊ ಮೈಕ್ರೋ ಎಕನಾಮಿಕ್ಸ್ ಏನದ, ಈ ಮೈಕ್ರೋ ಎಕನಾಮಿಕ್ಸಲ್ಲಿ 5 ಲೆಸನ್ಸನ್ನು ಕಾಣ್ತೀವಿ. ದೆನ್ ಮ್ಯಾಕ್ರೋ ಎಕನಾಮಿಕ್ಸ್ನಲ್ಲಿ 6 ಲೆಸನನ್ನು ಕಾಣ್ತೀವಿ. ಬ್ಲೂ ಪ್ರಿಂಟ್ ವೈಸ್ ನಾವು ಸ್ಟಡಿ ಮಾಡಿದರೆ ಮೋರ್ ಸ್ಕೋರನ್ನು ಮಾಡ್ಬೋದು ಅಂತ ಇಲ್ಲಿ ಹೇಳ್ಬೋದು. ಆ ಕಾರಣಕ್ಕೆ ಫಸ್ಟ್ ನಾವು ಕ್ಲಾಸಸ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಬ್ಲೂ ಪ್ರಿಂಟನ್ನು ಒಂದ್ಸಲ ನೋಡಿಬಿಡೋಣ. ಸೊ ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ, ಪಾರ್ಟ್ ಡಿ, ಪಾರ್ಟ್ ಇ ಅಂತೇಳಿ 5 ಪಾರ್ಟ್ಗಳನ್ನು ನೋಡ್ತೀವಿ. ಅಂದರೆ ಪಾರ್ಟ್ ಎ ಇದು 1 ಮಾರ್ಕ್ಸ್ಗೆ ಸಂಬಂಧಪಟ್ಟಂತೆ ಮೈಕ್ರೋ ಆ್ಯಂಡ್ ಮ್ಯಾಕ್ರೋ ಎಲ್ಲ ಕೂಡಿಸಿ ಟೋಟಲ್ 20 ಮಾರ್ಕ್ಸ್, 20 ಕ್ವಶನ್ಸ್ ಇರ್ತವೆ. 1 ಮಾರ್ಕ್ಸಿನ ಕ್ವಶನನ್ನು ಇಲ್ಲಿ ರೀಡಿಂಗ್ ಮಾಡಲಾಗ್ತದೆ. ಸೊ ತದನಂತರ ಪಾರ್ಟ್ ಬಿ ಅಲ್ಲಿ 2 ಮಾರ್ಕ್ಸಿನ 10 ಕ್ವಶನ್ಸ್ ಇರ್ತವೆ. 2 ಮಾರ್ಕ್ಸಿನ 10 ಕ್ವಶನ್ಸ್ ಇರ್ತವೆ. 20 ಮಾರ್ಕ್ಸನ್ನು ನಾವಿಲ್ಲಿ ಎಲ್ಲ ಅಂದರೆ ಮೈಕ್ರೋ ಮತ್ತು ಮ್ಯಾಕ್ರೋ ಎರಡೂ ಲೆಸನಲ್ಲಿ ತೆಗೆದುಕೊಳ್ಬೋದು. ಪಾರ್ಟ್ ಸಿ ಅಲ್ಲಿ 9 ಕ್ವಶನ್ಸ್ ಇರ್ತವೆ. ಪಾರ್ಟ್ ಡಿ ಅಲ್ಲಿ 5 ಕ್ವಶನ್ಸ್ ಇರ್ತವೆ. ಪಾರ್ಟ್ ಇ ಅಲ್ಲಿ 3 ಕ್ವಶನ್ಸನ್ನು ನೋಡ್ತೀವಿ. ಹಾಗಿದ್ದಾಗ ಲೆಸನ್ ವೈಸ್ ನೋಡೋದಾದರೆ ಯಾವ ರೀತಿ ಮಾರ್ಕ್ಸನ್ನು ನಾವು ಕನ್ಸಿಡರ್ ಮಾಡಿ ಓದಬೇಕು, ಯಾವುದಕ್ಕೆ ಇಂಪಾರ್ಟೆನ್ಸ್ ಜಾಸ್ತಿ ಕೊಡಬೇಕು ಅನ್ನೋದನ್ನು ಇಲ್ಲಿ ನೋಡ್ಬೋದು. ಸೊ ಫಸ್ಟ್ ಇಲ್ಲಿ ಇಂಟ್ರೊಡಕ್ಷನ್ ಆಫ್ ಮೈಕ್ರೋ ಎಕನಾಮಿಕ್ಸ್ ಅಂತ ಇರ್ತದೆ. ಮೈಕ್ರೋ ಎಕನಾಮಿಕ್ಸಲ್ಲಿ ಇಂಟ್ರೊಡಕ್ಷನ್ ಇರ್ತದೆ. ಇಲ್ಲಿ 1 ಮಾರ್ಕ್ಸಿನ ಕ್ವಶನ್ನು 1 ಇರ್ತದೆ, ಜೊತೆಗೆ 2 ಮಾರ್ಕ್ಸಿನ ಕ್ವಶನ್ 1 ಇರ್ತದೆ, 4 ಮಾರ್ಕ್ಸಿನ ಕ್ವಶನ್ 1 ಇರ್ತದೆ. ನಂತರ 6 ಮತ್ತು 5 ಮಾರ್ಕ್ಸಿನ ಕ್ವಶನ್ಸ್ ಇಲ್ಲಿ ಇಲ್ಲ. ಅಂದರೆ ಕೇವಲ 1 ಮಾರ್ಕ್ಸು, 2 ಮಾರ್ಕ್ಸು ಆ್ಯಂಡ್ 4 ಮಾರ್ಕ್ಸಿನ ಕ್ವಶನ್ ಟೋಟಲ್ ಆಗಿ ಫಸ್ಟ್ ಲೆಸನ್ನಿಂದ ನಮಗೆ 7 ಮಾರ್ಕ್ಸ್ ನಾವು ಪಡ್ಕೋಬೋದು, ಸರಿಯಾಗಿ ಕರೆಕ್ಟಾಗಿ ನಾವು ರೀಡಿಂಗ್ ಮಾಡಿದರೆ. ಸೊ ನಂತರ ಥಿಯರಿ ಆಫ್ ಕನ್ಸ್ಯೂಮರ್ ಬಿಹೇವಿಯರ್, ಸೆಕೆಂಡ್ ಲೆಸನ್ ಥಿಯರಿ ಆಫ್ ಕನ್ಸ್ಯೂಮರ್ ಬಿಹೇವಿಯರ್. ಇದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಅಂತಲೇ ಹೇಳ್ಬೋದು. ಯಾಕಂದರೆ ಟೋಟಲ್ 20 ಮಾರ್ಕ್ಸ್ ನಾವು ಈ ಒಂದೇ ಒಂದು ಲೆಸನ್ನಿಂದ 20 ಮಾರ್ಕ್ಸನ್ನು ಗೆಟ್ ಮಾಡ್ಬೋದು. ಸೊ 1 ಮಾರ್ಕ್ಸಿನ ಇಲ್ಲಿ 3 ಕ್ವಶನ್ಸ್ ಇವೆ. 2 ಮಾರ್ಕ್ಸಿಂದ 1 ಕ್ವಶನ್ಸ್ ಬರ್ತದೆ, 4 ಮಾರ್ಕ್ಸಿಂದ 1, 6 ಮಾರ್ಕ್ಸಿಂದ 1, 5 ಮಾರ್ಕ್ಸಿಂದ 1. ಅಂದರೆ ಎಲ್ಲ ರೀತಿ ಮಾರ್ಕ್ಸಲ್ಲೂ ಕೂಡ ಇಲ್ಲಿ ಒಂದೊಂದು ಕ್ವಶನ್ಸನ್ನು ಆ್ಯಡ್ ಮಾಡಿದ್ದಾರೆ. ಸೊ ಇದು ಒಂದೇ ಲೆಸನ್ಗೆ ನಾವು ಹೆಚ್ಚಿನ ಇಂಪಾರ್ಟೆಂಟ್ ಕೊಡಿಸಿದ್ರೆ ಟೋಟಲ್ 20 ಮಾರ್ಕ್ಸನ್ನು ಪಡ್ಕೊಳ್ಬೋದು. ಸೊ ಥರ್ಡ್ ಲೆಸನ್ ಪ್ರೊಡಕ್ಷನ್ ಆ್ಯಂಡ್ ಕಾಸ್ಟ್. ಇಲ್ಲಿ ಫಸ್ಟು 1 ಮಾರ್ಕ್ಸಿನ ಕ್ವಶನ್ಗೆ 2 ಕ್ವಶನ್ಸ್ ಇದ್ದಾವೆ. 1 ಮಾರ್ಕ್ಸಿನ 2 ಕ್ವಶನ್ನು, ಆಮೇಲೆ 2 ಮಾರ್ಕ್ಸಿಂದ 1 ಕ್ವಶನ್ ಇದೆ. 4 ಮಾರ್ಕ್ಸಿಗಿಲ್ಲ. 6 ಮಾರ್ಕ್ಸಿಂದ 1 ಕ್ವಶನ್ನು ಆ್ಯಂಡ್ 5 ಮಾರ್ಕ್ಸಿಗೆ ಕ್ವಶನ್ ಇಲ್ಲ. ಟೋಟಲ್ ಇಲ್ಲಿ ಪ್ರೊಡಕ್ಷನ್ ಆ್ಯಂಡ್ ಕಾಸ್ಟ್ ಲೆಸನ್ನಿಂದ 10 ಮಾರ್ಕ್ಸನ್ನು ನಾವೇನು ಮಾಡ್ಬೋದು ಇಲ್ಲಿ ಟೋಟಲ್ ಆಗಿ ಪಡಿಬೋದು. ಸೊ ಫೋರ್ತ್ ಲೆಸನ್ ದ ಥಿಯರಿ ಆಫ್ ದಿ ಫರ್ಮ್ ಅಂಡರ್ ಪರ್ಫೆಕ್ಟ್ ಕಾಂಪಿಟೇಷನ್. ಸೊ ಇಲ್ಲಿ 1 ಮಾರ್ಕ್ಸಿನ 3, 2 ಮಾರ್ಕ್ಸಿನ 2 ಆ್ಯಂಡ್ 4 ಮಾರ್ಕ್ಸಿನ 1 ಆ್ಯಂಡ್ ಟೋಟಲ್ ಆಗಿ ಇಲ್ಲಿ ಕೂಡ 11 ಮಾರ್ಕ್ಸನ್ನು ಪಡಿಬೋದು. ಸೊ ಫೋರ್ತ್ ಲೆಸನ್ ಕೂಡ 11 ಮಾರ್ಕ್ಸಿಗೆ ನಾವು ಎಕ್ಸಾಮಲ್ಲಿ 11 ಮಾರ್ಕ್ಸನ್ನು ಇಲ್ಲಿ ಪಡ್ಕೊಳ್ಳಿಕ್ಕೆ ಈಸಿ ಆಗ್ತದೆ. ಸೊ ನೆಕ್ಸ್ಟು ಮಾರ್ಕೆಟ್ ಇಕ್ವಿಲಿಬ್ರಿಯಮ್ ಅಂತ ಅದ. ಸೊ ಇಲ್ಲಿ 1 ಮಾರ್ಕ್ಸಿಂದ 1 ಕ್ವಶನ್ ಅದ, 2 ಮಾರ್ಕ್ಸಿನ ಇಲ್ಲಿ ಕ್ವಶನ್ ಕೇಳೋಂಗಿಲ್ಲ ಆ್ಯಂಡ್ 4 ಮಾರ್ಕ್ಸಿಂದ 1, 6 ಇಲ್ಲ ಮತ್ತು 5 ಮಾರ್ಕ್ಸಿಂದ 1 ಕ್ವಶನ್ ಅದ. ಟೋಟಲ್ 5th ಲೆಸನ್ನಿಂದ 10 ಮಾರ್ಕ್ಸನ್ನು ನಾವಿಲ್ಲಿ ಏನು ಮಾಡ್ಬೋದು, ಸೊ ಪಡ್ಕೊಳ್ಬೋದು. ಸೊ ಟೋಟಲ್ ಆಗಿ 58 ಮಾರ್ಕ್ಸಿನ ಕ್ವಶನನ್ನು ನಾವು ಮೈಕ್ರೋ ಎಕನಾಮಿಕ್ಸ್ನಿಂದ ಪಡಿಬೋದು. ಅಂದರೆ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಕ್ವಶನನ್ನು ಕೇಳೋ ಚಾನ್ಸಸ್ ಇರ್ತದೆ. ಸೊ ಟೋಟಲ್ ಆಗಿ ಮೈಕ್ರೋ ಎಕನಾಮಿಕ್ಸ್ನಿಂದ ನಾವೇನು ಮಾಡ್ಬೋದು, ಆಲ್ಮೋಸ್ಟ್ 58 ಮಾರ್ಕ್ಸನ್ನು ಇಲ್ಲಿ ಪಡ್ಕೊಳ್ಬೋದು. ಅಂದರೆ ಮೇನ್ ಇಲ್ಲಿ ಸೆಕೆಂಡ್ ಲೆಸನ್ ಮತ್ತು ಫೋರ್ತ್ ಲೆಸನಲ್ಲಿ ಹೆಚ್ಚಿನ ಮಾರ್ಕ್ಸನ್ನು ಪಡಲಿಕ್ಕೆ ಸಾಧ್ಯ ಆಗ್ತದೆ ಕರೆಕ್ಟಾಗಿ. ಅಂದರೆ ಇಲ್ಲಿ ನಾವು ಎಲ್ಲ ಒಂದು ಕ್ವಶನ್ಸ್ ಟೈಪ್ಸನ್ನು ನಾವು ಅಬ್ಸರ್ವ್ ಮಾಡಿದರೆ 1 ಮಾರ್ಕ್ಸಿನ ಕ್ವಶನ್ ಏನಿದೆ ಆಲ್ಮೋಸ್ಟ್ ಎಲ್ಲ ಲೆಸನಲ್ಲಿ ಕಂಡುಬರ್ತದೆ. 2 ಮಾರ್ಕ್ಸಿನ ಕ್ವಶನ್ ಇದೆ 4 ಲೆಸನಲ್ಲಿ ಕಂಡುಬರ್ತದೆ, ಕೇವಲ 1 ಲೆಸನಲ್ಲಿ ಕಂಡುಬರೋದಿಲ್ಲ. ಅದರಲ್ಲಿ 4 ಮಾರ್ಕ್ಸಿನ ಕ್ವಶನ್ ಅದ ಮತ್ತು 5 ಮಾರ್ಕ್ಸಿನ ಕ್ವಶನ್ ಅದ. ಹೀಗಾಗಿ ಎಲ್ಲನೂ ನಾವು ಅಷ್ಟು ಸ್ಟಡಿ ಮಾಡಿದರೆ ಹೆಲ್ಪ್ ಆಗ್ತದೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಒನ್ ಇಲ್ಲಿ ಮ್ಯಾಕ್ರೋ ಎಕನಾಮಿಕ್ಸ್ ಸೆಕೆಂಡ್ ಪಾರ್ಟ್ ಯಾವುದು, ಮ್ಯಾಕ್ರೋ ಎಕನಾಮಿಕ್ಸ್ ಅಂತದ. ಇಲ್ಲಿ
ಮ್ಯಾಕ್ರೋ ಎಕನಾಮಿಕ್ಸ್ ಇದೆ ಇಂಟ್ರೊಡಕ್ಷನ್ ಕೊಡ್ಲಾಗ್ತದ. ಇಂಟ್ರೊಡಕ್ಷನಲ್ಲಿ 1 ಮಾರ್ಕ್ಸಿಂದ ಒಂದು ಕ್ವಶನ್ ಅದ ಆ್ಯಂಡ್ 2 ಮಾರ್ಕ್ಸಿಂದ ಇಲ್ಲಿ ಕ್ವಶನ್ಸ್ ಇಲ್ಲ ಆ್ಯಂಡ್ 4 ಮಾರ್ಕ್ಸಿಂದ ಒಂದು ಕ್ವಶನ್ನು 6 ಮಾರ್ಕ್ಸ್ ಆ್ಯಂಡ್ 5 ಮಾರ್ಕ್ಸಿನ ಕ್ವಶನನ್ನು ಇಲ್ಲಿ ಕೇಳೋದಿಲ್ಲ. ಸೊ ಟೋಟಲ್ ಆಗಿ ಎಷ್ಟು ಇಂಟ್ರೊಡಕ್ಷನಲ್ಲಿ 5 ಮಾರ್ಕ್ಸಿನ ಕ್ವಶನನ್ನು ಕೇಳಲಾಗ್ತದೆ. ಇಂಟ್ರೊಡಕ್ಷನ್ ಅಂದರೆ ಮ್ಯಾಕ್ರೋ ಎಕನಾಮಿಕ್ಸ್ ಇದನ್ನು 5 ಮಾರ್ಕ್ಸಿಂದ ಇಲ್ಲಿ ಕೇಳ್ತೀವಿ. ಸೊ ನೆಕ್ಸ್ಟು ನ್ಯಾಷನಲ್ ಇನ್ಕಮ್ ಅಕೌಂಟಿಂಗ್ ಅಂತ ಹೇಳ್ತೀವಿ. ಇದರಲ್ಲಿ 1 ಮಾರ್ಕ್ಸಿನ 2 ಕ್ವಶನ್ನು, 2 ಮಾರ್ಕ್ಸಿನ 2 ಕ್ವಶನ್ನು, 4 ಮಾರ್ಕ್ಸ್ ಕ್ವಶನ್ ಇಲ್ಲ, 6 ಆ್ಯಂಡ್ 5 ಮಾರ್ಕ್ಸಿಗೆ ತಲಾ ಒಂದೊಂದು ಕ್ವಶನ್ಸನ್ನು ಕೇಳ್ತೀವಿ. ಟೋಟಲು 17 ಮಾರ್ಕ್ಸನ್ನು ನಾವಿಲ್ಲಿ ಪಡ್ಕೊಳ್ಬೋದು. ನ್ಯಾಷನಲ್ ಇನ್ಕಮ್ ಅಕೌಂಟಿಂಗ್ನಲ್ಲಿ ಏನದ 1 ಮಾರ್ಕ್ಸಿನ 2 ಮಾರ್ಕ್ಸಿನ 2 ಇದ್ದಾವೆ, 4 ಮಾರ್ಕ್ಸಿಗೆ ಕ್ವಶನ್ಸ್ ಇಲ್ಲ, 6 ಮಾರ್ಕ್ಸಿಗೆ ಒಂದು, 5 ಮಾರ್ಕ್ಸಿಗೆ ಒಂದು ಕ್ವಶನ್ ಅದ. ಟೋಟಲ್ ಆಗಿ 17 ಮಾರ್ಕ್ಸನ್ನು ನಾವೇನು ಮಾಡ್ಬೋದು ಇಲ್ಲಿ ತೆಗೆದುಕೊಳ್ಬೋದು. ಅಂದರೆ ಈಗ ಥಿಯರಿ ಆಫ್ ಕನ್ಸ್ಯೂಮರ್ ಬಿಹೇವಿಯರ್ಗೆ ಹೇಗೆ ಇಂಪಾರ್ಟೆನ್ಸ್ ಕೊಡ್ತೀವಿ ಅದೇ ರೀತಿ ನ್ಯಾಷನಲ್ ಇನ್ಕಮ್ ಅಕೌಂಟಿಂಗ್ ಕೂಡ ನಾವು ಇಂಪಾರ್ಟೆಂಟನ್ನು ಕೊಡಬೇಕಾಗ್ತದೆ. ಸೊ ಥರ್ಡ್ ಲೆಸನ್ ಮನಿ ಆ್ಯಂಡ್ ಬ್ಯಾಂಕಿಂಗ್. ಇಲ್ಲೂ ಕೂಡ 1 ಮಾರ್ಕ್ಸಿನ 2 ಕ್ವಶನ್ಸ್ ಇವೆ, 2 ಮಾರ್ಕ್ಸಿಗಿಲ್ಲ, 4 ಮಾರ್ಕ್ಸ್ 6 ಮಾರ್ಕ್ಸ್ಗೆ ತಲಾ ಒಂದೊಂದು ಕ್ವಶನ್ಸ್ ಇದೆ, 5 ಮಾರ್ಕ್ಸಿನ ಕ್ವಶನ್ಸ್ ಇಲ್ಲ. ಟೋಟಲ್ ಇಲ್ಲೂ ಕೂಡ 12 ಮಾರ್ಕ್ಸನ್ನು ನಾವು ಪಡಿಬೋದು. ಫೋರ್ತ್ ಲೆಸನ್ ಡಿಟರ್ಮಿನೇಷನ್ ಆಫ್ ದಿ ಇನ್ಕಮ್ ಆ್ಯಂಡ್ ಎಂಪ್ಲಾಯ್ಮೆಂಟ್. ಇಲ್ಲಿ 1 ಮಾರ್ಕ್ಸಿನ 2 ಕ್ವಶನ್, 2 ಮಾರ್ಕ್ಸಿಂದ 1 ಕ್ವಶನ್, 4 ಮಾರ್ಕ್ಸಿಂದ 1 ಕ್ವಶನ್, 6 ಆ್ಯಂಡ್ 5 ಮಾರ್ಕ್ಸಿಂದ ಕ್ವಶನ್ಸ್ ಇಲ್ಲ. ಟೋಟಲ್ ಆಗಿ ಈ ಲೆಸನ್ ಮೇಲೆ ಬರ್ತಕ್ಕಂಥದ್ದು 8 ಕ್ವಶನ್ಸ್. ಆ್ಯಂಡ್ ಗೌರ್ಮೆಂಟ್ ಬಜೆಟ್ ಆ್ಯಂಡ್ ದಿ ಎಕನಾಮಿ. ಇಲ್ಲಿ 1 ಮಾರ್ಕ್ಸಿಂದ 1 ಕ್ವಶನ್ ಇದೆ, 2 ಮಾರ್ಕ್ಸಿನ 2 ಕ್ವಶನ್ ಇದೆ, 4 ಮಾರ್ಕ್ಸಿಂದ 1 ಇದೆ, 6 ಆ್ಯಂಡ್ 5 ಮಾರ್ಕ್ಸಿನ ಕ್ವಶನ್ ಇಲ್ಲ. ಟೋಟಲ್ ಆಗಿ ಇಲ್ಲಿ 9 ಮಾರ್ಕ್ಸ್ ಈ ಲೆಸನ್ ಮೇಲೆ ಕೇಳ್ತಕ್ಕಂಥದ್ದು. ಓಪನ್ ಎಕನಾಮಿ, ಮ್ಯಾಕ್ರೋ ಎಕನಾಮಿಕ್ಸ್. ಈ ಲೆಸನ್ ಮೇಲೆ 1 ಮಾರ್ಕ್ಸಿನ 2 ಕ್ವಶನ್ಸು, 2 ಮಾರ್ಕ್ಸಿನ ಕ್ವಶನ್ಸ್ ಇಲ್ಲ ಆ್ಯಂಡ್ 4 ಮಾರ್ಕ್ಸಿನ 1 ಕ್ವಶನ್, 6 ಮಾರ್ಕ್ಸಿನ 1 ಕ್ವಶನ್, 5 ಮಾರ್ಕ್ಸಿನ ಕ್ವಶನ್ಸ್ ಇಲ್ಲ. ಟೋಟಲ್ ಇಲ್ಲಿ ಏನೈತಿ 12 ಮಾರ್ಕ್ಸಿಂದು ಇಲ್ಲಿ ನಾವೇನು ಮಾಡ್ಬೋದು 12 ಮಾರ್ಕ್ಸನ್ನು ಈ ಲೆಸನ್ನಿಂದ ಪಡಿಬೋದು. ಅಂದರೆ ಈ ಬ್ಲೂ ಪ್ರಿಂಟ್ ಹೇಗೆ ಬೇಕಾಗ್ತದೆ ಅಂದರೆ ಯಾವ ಲೆಸನ್ ಮೇಲೆ ಹೆಚ್ಚಿಗೆ ಫೋಕಸ್ ಮಾಡಬೇಕು ಅನ್ನೋದನ್ನು ನೋಡಿಕೊಂಡು ಆ ರೀತಿಯಾಗಿ ಸ್ಟಡಿ ಮಾಡಲಿಕ್ಕೆ ನಮ್ಗೆ ಏನಾಗ್ತದೆ ಈ ಬ್ಲೂ ಪ್ರಿಂಟ್ ಇಂಪಾರ್ಟೆಂಟ್ ಆಗ್ತದೆ. ಸೊ ಇಲ್ಲಿ ಥಿಯರಿ ಆಫ್ ಕನ್ಸ್ಯೂಮರ್ ಬಿಹೇವಿಯರ್, ದೆನ್ ನ್ಯಾಷನಲ್ ಇನ್ಕಮ್ ಅಕೌಂಟಿಂಗ್ ಆ್ಯಂಡ್ ಮನಿ ಆ್ಯಂಡ್ ಬ್ಯಾಂಕಿಂಗ್ ಆ್ಯಂಡ್ ದ ಗೌರ್ಮೆಂಟ್ ಬಜೆಟ್, ಓಪನ್ ಎಕನಾಮಿ, ಮ್ಯಾಕ್ರೋ ಎಕನಾಮಿಕ್ಸ್. ಇಲ್ಲಿ ನಾವೇನು ಮಾಡ್ಬೋದು ಮಾರ್ಕ್ಸನ್ನು ಹೆಚ್ಚಾಗಿ ಪಡಿಬೋದು. ಆದರೆ ಇಲ್ಲಿ 1 ಮಾರ್ಕ್ಸ್ 2 ಮಾರ್ಕ್ಸಿನ ಕ್ವಶನ್ಸ್ ಏನಿದಾವೆ ಹೆಚ್ಚು ಕಡಿಮೆ ಆಗಲಿಕ್ಕೆ ಇರ್ತದೆ. ಸೊ ಹೀಗಾಗಿ ಎಲ್ಲ ಲೆಸನಲ್ಲಿ ಇರ್ತಕ್ಕಂಥ 1 ಮಾರ್ಕ್ಸಿನ ಕ್ವಶನ್ಸ್ ಆ್ಯಂಡ್ 2 ಮಾರ್ಕ್ಸಿನ ಕ್ವಶನನ್ನು ಕಂಪಲ್ಸರಿ ಓದಬೇಕಾಗ್ತದೆ. ನೆಕ್ಸ್ಟ್ ಕ್ಲಾಸಲ್ಲಿ 4, 6, 5 ಮಾರ್ಕ್ಸಿಗೆ ನಾವು ಲೆಸನ್ ವೈಸ್ ಯಾವ ರೀತಿಯಾಗಿ ಸ್ಟಡಿ ಮಾಡಬೇಕು ಅನ್ನೋದನ್ನು ಹೇಳ್ತೀನಿ. ಥ್ಯಾಂಕ್ ಯು.